ತುಂಬ ಜನ ವೀಲ್ ಕ್ಯಾಪ್ ತೆಗಿಲಿಕ್ಕೆ ಹೇಳಿದ್ರಿ, ಫೈನಲಿ ತೆಗ್ದೆ. ವೀಲ್ ಕ್ಯಾಪ್ ಬೇಡ ಅಲ್ಲ, ಬೇಡ ಅಲ್ಲ, ಬ್ರೇಕ್ ಎಲ್ಲ ಓವರ್ ಹೀಟ್ ಆಗ್ತಿತ್ತು. ಸೊ ಅವ್ನು ಕಟ್ ಮಾಡಿ ಬಿಸಾಕಿದ ಬೇಡ ಅಂತ. ಆ್ಯಕ್ಚುಲಿ ನನಗೂ ಸಹ ಇಷ್ಟ ಇರಲಿಲ್ಲ, ನಾನು ಜಸ್ಟ್ ಹಾಕಿದ್ದೊಂದು ಮೇನ್ ರೀಸನ್ ಸ್ಟಂಟ್ ಮಾಡುವಾಗ ಫೋಟೋಸಲ್ಲೆಲ್ಲ ಒಳ್ಳೆ ಬರ್ತದೆ, ಫುಲ್ ಬ್ಲ್ಯಾಕ್ ಆಗಿ, ಅದಕ್ಕೆ ಮಾತ್ರ ಹಾಕಿದ್ದು. ಮತ್ತು ಫ್ರಂಟ್ ಇದು ಬ್ರೇಕ್ ಹಿಡಿಯೋದಿಲ್ಲ, ಅಂದರೆ ಅಷ್ಟು ಸ್ಟ್ರಾಂಗ್ ಇಲ್ಲ. ಇದು ಮಡ್ಗಡೆ ಅಂತ ತೆಗ್ದದ್ದು? ಹಾಂ, ಓಕೆ ಓಕೆ, ಅದು ಕ್ಲೀನ್ ಮಾಡ್ಲಿಕ್ಕಾ? ಹಾಂ ಹಾಂ ಹಾಂ, ಅದಕ್ಕೆ ಅಲ್ಲ. ಈ ವಿಡಿಯೋ ಯಾರಲ್ಲಿ ನೋಡ್ತಿದ್ರೆ ಈ ಥರದಲ್ಲಿ ಹಾಕಬೇಡಿ ಆಯಿತಾ. ಮತ್ತು ಇದು ಸಹ ಫುಲ್ ಡಸ್ಟ್ ಆಗಿದೆ. ಓಕೆ, ಇದನ್ನ ಸಂಜೆ ನೋಡುವ ಗಾಡಿನ. ಸ್ವಲ್ಪ ಎಲ್ಲ ಕೆಲವು ಪ್ರಾಬ್ಲಮ್ಸ್ ಎಲ್ಲ ಬರ್ತಿತ್ತು, ಅಂದರೆ ಬ್ರೇಕ್ ಒಂದು ಟೈಟ್ ಆಗಿತ್ತು, ಓವರ್ ಹೀಟ್ ಆಗಿ. ಬಾಯ್ ಬಾಯ್. ಚೈನ್ ಪಾಕೆಟ್ಸ್ ಚೇಂಜ್ ಮಾಡಬೇಕು, ಆದ್ರೆ ಅವರು ಪಾಕೆಟ್ ಚೇಂಜ್ ಮಾಡೋದು ಬೇಡ ಹೇಳಿದ್ರು. ಅಂದ್ರೆ ಜಸ್ಟ್ ಒಂದು ಚೈನ್ ಅಲ್ಲಿ ಒಂದನ್ನ ಕಟ್ ಮಾಡಿ ಸೊ ಶಾರ್ಟ್ ಮಾಡ್ತಾರೆ. ಮತ್ತೆ ನಾನು ಆಫ್ ರೋಡ್ ಹೋಗೋದು ಜಾಸ್ತಿ ಅಲ್ಲ, ಆಫ್ ರೋಡ್ ಅಲ್ಲಿ ಬೈಕ್ಸ್ ಎಲ್ಲ ಬೇಗ ಹಾಳಾಗ್ತದೆ. ನಿಮ್ಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಾದ್ರೆ ಮಾತ್ರ ಆಫ್ ರೋಡ್ ಮಾಡ್ಬೇಕು. ಆಫ್ ರೋಡ್ ಮಾಡಿ ಸುಮ್ಮನೆ ಮನೇಲಿ ಇಡೋದಾದ್ರೆ ಗಾಡಿ ಹಾಳಾಗ್ತದೆ. ನಂಗೆ ಇಲ್ಲಿವರೆಗೆ ನಾವು ಒಂದು ಆಫ್ ರೋಡ್ ಮಾಡ್ತೇನಲ್ಲ, ಪೆಟ್ರೋಲ್ ಬಿಟ್ಟು ಒಂದು ಆಫ್ ರೋಡ್ ನಂದು 3,000 to 4,000 ಎಕ್ಸ್ಟ್ರಾ ಖರ್ಚಾಗ್ತದೆ ನನ್ನ ಬೈಕಿಗೆ. ಅವನ ನನ್ನ ಸುಮ್ಮನೆ ಎವ್ರಿ ಆಫ್ ರೋಡ್ ಅಲ್ಲಿ ಖರ್ಚಾಗುತ್ತೆ. ಯಾಕಂದ್ರೆ ಎಂತ ಗೊತ್ತಾ, ನಮ್ದು ರಾಯಲ್ ಎನ್ಫೀಲ್ಡ್ ಬೈಕ್ ಕ್ಲಾಸಿಕ್ ನ ಮಾಡಿದೆ ಅಂತಂದ್ರೆ ಜಸ್ಟ್ ಕ್ರೂಸ್ ಮಾಡ್ಲಿ ಅಂತ, ಆರಾಮ್ಸೆ ಹೋಗ್ಲಿ ಅಂತ. 70-80 ಅಲ್ಲಿ ನಾವು ಅದನ್ನ 100, 120 ಮತ್ತೆ ಪುನಃ ಅದರಲ್ಲಿ ಪವರ್ ಟ್ಯೂನಿಂಗ್ ಎಲ್ಲ ಮಾಡಿ, ಏರ್ ಫಿಲ್ಟರ್, ಎಕ್ಸಾಸ್ಟ್ ಅಂತ ಎಂತೆಲ್ಲ ಮಾಡಿದೆ. ಮತ್ತೆ ನಂಗೆ ಅದು ಕ್ರೇಜ್ ಉಂಟು. ನಾನೊಂದು 1,000 ರೂಪಾಯಿ 500 ರೂಪಾಯಿ ದುಡ್ಡು ಮಾಡಿದ್ರು ಸಹ ನಾನು ಅದನ್ನ ಬೈಕಿಗೆ ಹಾಕು. ಸೊ ಅದೇ ನಂಗೆ ಖುಷಿ. ಅದು ಬಿಟ್ಟು ಬೇರೆದಕ್ಕೆಲ್ಲ ನಾನು ಖರ್ಚು ಮಾಡುದಿಲ್ಲ. ನಂದು ಬ್ರೇಕ್ ಒಂದು ಸರಿ ಆಯ್ತು, ಒಂದು ಸ್ವಲ್ಪ ವೈರಿಂಗ್ ಪೆಂಡಿಂಗ್ ಉಂಟು. ನಿನ್ನೆ ಕೆಲವು ಐಟಮ್ ಕೊಟ್ಟು ಬಂದು ಹೋದೆ ಇವರಿಗೆ. ಹಾಯ್, ನಾನೀಗ ಮಣಿಪಾಲ್ ಹೋಗ್ತಿದ್ದೇನೆ. ಮಣಿಪಾಲ್ ಅಲ್ಲ, ಉಡುಪಿಗೆ. ಮಣಿಪಾಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಮತ್ತೆ ಉಡುಪಿಯಲ್ಲಿ ಸ್ವಲ್ಪ ಕೆಲಸ ಉಂಟು. ಈಗ ನೋಡಿ, ನನ್ನ ಬೈಕ್ ಸರ್ವಿಸಿಗೆ ಇಟ್ಟಿದ್ದೇನಲ್ಲ, ಜನರಲ್ ಸರ್ವಿಸ್ ಅಲ್ಲ, ಸ್ವಲ್ಪ ಅದು ಬ್ರೇಕ್ ಒಂದು ಕರೆಕ್ಟ್ ಆಗ್ಲಿಲ್ಲ. ಬ್ರೇಕ್ ಫ್ಲೂಯಿಡ್ ಬರ್ತದಲ್ಲ, ಅದು ಲೀಕ್ ಆಗ್ತುಂಟು. ಬ್ರೇಕ್ ಹೊಡಿಲಿಕ್ಕೂ ಲೀಕ್ ಆಗ್ತುಂಟು. ಹೆಬ್ರಿಯಲ್ಲಿ ಪಾರ್ಟ್ಸೇ ಸಿಗುದಿಲ್ಲ. ಯೂಶಲಿ ನಾನು ಸರ್ವಿಸ್ ಎಲ್ಲ ಇಡುದೇ ಉಡುಪಿಯಲ್ಲಿ, ನಮ್ದು ಗಣಪಣ್ಣ ಅಂತಿದ್ದಾರಲ್ಲ, ಅಲ್ಲಿ ಮಾತ್ರ ನಾನು ಸರ್ವಿಸಿಗೆ ಇಡುದು. ಈ ಸಲ ಎಂತ ಆಯ್ತು, ಜೋರ್ ಮಳೆ ಇತ್ತು, ಮತ್ತೆ ನಂಗೆ ಟೈಮ್ ಸೇರ್ಲಿಲ್ಲ, ಅದಕ್ಕೆ ನೋಡುವ ಅಂತ ಕೊಟ್ಟದ್ದು ಹೆಬ್ರಿಯಲ್ಲಿ. ಹೆಬ್ರಿಯಲ್ಲಿ ಪಾರ್ಟ್ಸ್ ಇಲ್ಲ. ಸೊ ಅವ್ರು ಹೇಳಿದ್ರು, ಒಂದಾದ್ರೆ ನೀವು ತಂದು ಕೊಡಿ, ಇಲ್ಲಾದ್ರೆ ನಾನು ತರಿಸ್ತೇನೆ ಅಂತ ಹೇಳಿದ್ರು. ಮತ್ತೆ ಹೇಗಿದ್ರು ನಂಗೆ ಉಡುಪಿ ಹೋಗ್ಲಿಕ್ಕೆ ಉಂಟು, ಅದಕ್ಕೆ ನಾನು ತಂದ್ಕೊಡ್ತೇನೆ ಅಂತ ಹೇಳಿದೆ. ಮತ್ತೆ ನಂದು ಬೈಕ್ ಅಲ್ಲಿ ಹ್ಯಾಂಡ್ ಬಾರ್ ಒಂದು ಫ್ಲಾಶರ್ ಉಂಟು, ವೈಟ್ ಕಲರ್ ಇದು. ಸೊ ಅದು ಹಾಳಾಗಿದೆ ಮಳೆಗೆ. ಮತ್ತೆ ನಂದು ಫ್ರೆಂಡ್ ಒಂದು ಮೀಟ್ ಆಗ್ಲಿಕ್ಕೆ ಉಂಟು, ತುಂಬಾ ಟೈಮ್ ಆಯ್ತು ನಾವೆಲ್ಲ ಸಿಗದೆ. ನಂಗೆ ಅದೇ ಎಷ್ಟು ದಿನ ಆಯ್ತು, ನನ್ನೊಂದರ ಮೂಡೇ ಇಲ್ಲ. ನನ್ನ ಬೈಕ್ ಒಂದು ಅಂದ್ರೆ ಬೇರೆ ಬೇರೆ ಗಾಡಿ ಉಂಟು ಮನೆಯಲ್ಲಿ, ಆದ್ರೂ ನಂದು ಫೇವರೇಟ್ ಬೈಕ್ ನನ್ನ ಹತ್ರ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಬೇಜಾರಾಗಿ ಆಗ್ತದೆ. ಅದು ಯಾರು ಬೈಕ್ ಅನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಕೆಲವರೆಲ್ಲ ನೋಡ್ತಿರ್ತಾರೆ ವಿಡಿಯೋ, ಅವರಿಗೆ ಏನಾದ್ರು ಅನ್ಸ್ಲಿಕ್ಕಿಲ್ಲ, ಇವೆಂತ ಮಾರೆ ನಾನ್ ಲಿವಿಂಗ್ ಥಿಂಗಿಗೆ ಈ ತರ ಎಲ್ಲ ಇಮೋಷನಲಿ ಅಟ್ಯಾಚ್ ಆಗಿದ್ದಾನಲ್ಲ ಅಂತ. ಸೊ ಅದು ಇಮೋಷನಲ್ ಅಟ್ಯಾಚ್ ಅಲ್ಲ, 7 years ನಾನು ಒಟ್ಟಿಗೆ ಉಂಟು. ಅದು ಒಂದು ದಿನ ಸಹ ಎಂತ ಪ್ರಾಬ್ಲಮ್ ಕೊಡದೆ. ಸೊ ಎಂತ ಪ್ರಾಬ್ಲಮ್ ಆದ್ರೂ ಸಹ, ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಸಹ ನಾನು ರಿಪೇರಿ ಮಾಡ್ತೇನೆ. ಸೊ ದಟ್ ಅದೇನ್ ಗೊತ್ತಾ, ಈಗ ಒಂದು ಸಣ್ಣ ಪ್ರಾಬ್ಲಮ್ ಬಂದಾಗ ನಾವು ರಿಪೇರಿ ಮಾಡದಿದ್ರೆ ಅದು ಸಣ್ಣ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗ್ತದೆ. 20 minutes later. ಬೈಕಿಗೆ ಲೈಟ್ ಬೇಕಿತ್ತು. ನನ್ನ ಬೈಕಲ್ಲಿ ಎಂತೆಲ್ಲ ಲೈಟ್ಸ್ ಎಲ್ಲ ಉಂಟು, ಅದೆಲ್ಲ ಇಲ್ಲೇ ತಗೊಂಡದ್ದು. ಮ್ಯಾಟಾಗ್ ಒಂದು ಬಿಟ್ಟು, ಮ್ಯಾಟಾಗ್ ಮಾತ್ರ ಬೇರೆ ಕಡೆ. ಮತ್ತೆಲ್ಲ ಸಣ್ಣ ಸಣ್ಣ ಫಾಗ್ ಲ್ಯಾಂಪ್ಸ್ ಆಗಲಿ ಬೇರೆ ಎಲ್ಲ ಇಲ್ಲೇ. ಸೊ ನಮಗೆಲ್ಲ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಸೊ ಇದೊಂದು ತಗೊಂಡೆ. ಇವರು ಇದಕ್ಕೆ ದುಡ್ಡೇ ತಗೊಳ್ಳಿಲ್ಲ. ನಂಬರ್ ಬೇಡಿದ ಒಂದು ಬಾಕ್ಸ್. ಹಾರಿ ಬಾಯ್ ಬಾಯ್. ಏನೋ ಬ್ಲಾಗ್ ಇಡ್ ಬರೋದಿಲ್ಲ ಸಿಕ್ಕ ನನ್ನ ಬೂರ್ ಅಡ್ಚಾವ, ಜಾಗ್ರತೆ ಇಡ್ಬೋ. ಸೊ ಇಲ್ಲಿಗ ಕೇಳಿ ಬಂದೆ ನನ್ನ ಬೈಕ್ ಇದು 7,000 ಆಗ್ತದಂತೆ. ಈಗ ಇಲ್ಲಿ ಪಾರ್ಟ್ ಸಿಗುದಿಲ್ಲ, ಈಗ ಇನ್ನೊಂದು ಕಡೆ ಕೇಳಬೇಕು. ನನ್ನ ಫ್ರೆಂಡ್ ಕಾರ್ತಿಕ್ ಬರ್ತೇನೆ ಅಂತ ಹೇಳ್ದ. ಅವನಿಗೆ ವೆಯ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 1/4 ಗಂಟೆ ಆಯ್ತು. 5 ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳ್ದ ಅವನು, ಇನ್ನೂ ಬರಲಿಲ್ಲ. ನೋಡಿ ಎಷ್ಟೊತ್ತಿ ಬರ್ತಾನಂತ. ಮೋಸ್ಟ್ಲಿ ಕಸ್ಟಮರ್ಸ್ ಹೆವಿ ಇದ್ದಾರೆ. ಈ ಗಾಡಿ ಅಲ್ಪ ದೀಲ LX ಬ್ರೇಜರಿ ಬಂದು ಉಂಟುಲ್ಲ. LX ಬ್ರೇಜರಿಯಾ? ಬ್ರೇಜರಿ. ಬ್ರೇಜರಿ ಇತ್ತ ಗಾಡಿ ಓಲ್ದಿತ್ತ ಪಲ್ಲ ಮಲಬಾರ್ದಲ್ಪನಾ? ಮಲಬಾರ್ದಲ್ಲಿ ಆಯ್ತರ ಸುಲ್ತಾನ್ ಚೂರ್ಪಿರ ಅಲ್ಪನೇ ದೀತೀನಿ ಅಲ್ಲ ಬೇತ ಜಾಗೆ ಜಾನ್ ದೀತಿನತೆ ಯಾನಿಕ್ ವೆಯ್ಟ್ ಮಾಡ್ದು ನಿಪ್ಪುನು. ಸರಿ ಬರ್ತಾ ಉಂಟು. ಅದು ಇದಾದ ಪಣ್ಣಿ ಬ್ರೇಕ್ ದಾಲ ಪಂಡಾತ ನಾಲೆಜ್ ಪಣಿಯ ದಾದ ಪಣಿಯ ನಾಲೆಜ್ ಒಂಜೆ ಗಾಡಿ ಮೊಗಲೆಡ ಕೊರಡಾ ನಿಗಲ್ನ ಜನವಲ್ಲೆರ ತಗಲೆಡ ಕೊರಡಾ ಅಗುಲ್ ಪಾರ್ಕ್ ಮಲ್ಪೇರತ ಡ್ರೈವರ್ ಬೋಡ ಹತ್ತು ಮಾರ ನಿಗಲ ಡ್ರೈವರ್ ಅಂಡಲ್ಲ ಕರೆಕ್ಟ್ ಮಲ್ಪೇರತ ಮಾರ ತಿರ್ತುಪುರ ಅಗುಲ 75 ಇಕ್ ಬನ್ನಿ ಇಜ್ಜ ಮಾರಿ ಅಂಗಡಿ ಬತ್ತನ ಮಾತ್ರ ಕೊಕ್ಕಡೆ ಅಂಗಡಿ ಬರೋಣ ಮಾತ್ರ ಕೊರಲ್ಲ. ಅವ ಮಾರ ಒಂಜಿ ಟೀ ಶರ್ಟ್ ದೇತೊಂಬೆ ಬತ್ತದ ಅವ ಓ ಟೀ ಶರ್ಟ್ ಬ್ರಾಂಡೆಡ್ ಅನ್ನ ಮಾತ್ರ ಬೇತೊಂದು. ಬ್ರಾಂಡೆಡ್ ಗೆತೊಂಬೆ ಮಾರ ಯಾ ನಿದ ಮಟ್ಟ ಓಲ್ ಕಮ್ಮಿ ದೇತೊಂದೆ ಬ್ರಾಂಡೆಡ್ ಗೆತೊಂದು ನಿಗಲ ಅಲ್ಪ ಬತ್ತಿಂದ. ಇನ್ನು ಗಾಡಿ ಹೋಗಲ್ಲ i20 MD MB ಮೋಸ್ಟ್ಲಿ ಒಂದು ಬ್ಲಾಕ್ ಕಲರ್ ಲೈಟ್ ತರ. ಬ್ಲಾಕ್ ಕಲರ್ ಲೈಟ್ ತೂಕ ಏನು ಸರ್? ಬರೋದಿಲ್ಲ ಯಾ ಒಗ್ಗಿಯೋ ಅವ ಫೈನಲಿ ಬಂದ.
ಬಲಯ ಈ ಅವು ಬಂದ್ ಮಾಡ್ಕೊಳ ಮಾತ್ರ ಸತ್ಯ. ಬಂದ್ ಓಕೆ ಹೊಸ ನಿಗ್ ಸೀಟ್ ಬಿರೋದಿಲ್ಲ ಮಾತ್ರ ಇನ್ನ ಸೈಜ್ಗೆ ಯಾವ ನಿಕ್ ಹೈ ಆಫ್ಟರ್ ಲಾಂಗ್ ಟೈಮ್ ಏ ಬುಡ್ಚಿ ಭಾಳ ಉಡ್ಚಿ ಮಾರೆ ತುಲಾ ನೀಗೆಲ್ಲ ಓಡ್ದ ರಿಕ್ಷಾದಾಗ ಬರುತ್ತಿಲ್ಲ ಒಟ್ಟು ಬರ್ಪುನೇನಾ ಏನಕ್ಕೆ ಸೀಟ್ ಬೆಲ್ಟ್ ಕಾಡಿ ಹತ್ತನಕ್ಕೆ 500 ರೂಪಾಯಿ ಒಂದು 500 ರೂಪಾಯಿ ಸ್ಟ್ರೀಟ್ ರೈಟ್. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನೆಲ್ ಆಫ್ ನೀರಿ ಹೆಬ್ರಿ. ಸಪೋರ್ಟ್ ಮಾಡ್ಕೊಳ್ಳಿ ಒಮ್ಮೆನೆ. ಸೊ ಇವನೇ ಕಾರ್ತಿಕ್, ನಮ್ದು ಹಳೆ ಫ್ರೆಂಡ್. ನಿಕ್ಕಿಂದಾದ ನಾಚಿಕೆ ಮಾರೆ ಒಂದು ಬರ ಭಾಳ ಉಡ್ಚೆ ಪ್ಲೀಸ್ ತೂಕ ನಾನು ತೋರ ಪೆನೆಟ್ ತೋರೆ ಪುನಗು ತೋರನೆ ಬರ್ಪುನ ಐಕೆ ಬಂದು ಬಜಿ ತಿನ್ಪುನತ್ತು ಒಂಚೂರು ಫಿಟ್ನೆಸ್ ಮಲ್ಪಡು ಜಿಮ್ ಪೋಡು ಕೊಂಚ ಮಲ್ನಾಡು ಗಾಡಿ ಬಿಡು ಒಂದು ಆಕ್ಚುಲಿ ಗೋಪ್ರೋಡು ಸಪೋರ್ ಇತ್ತಿನಗಲ್ ತೋರಲ್ಲ ಬರ್ಪೇರು ಅಂದ ಸ್ವಲ್ಪ ಅಂದ ಅವಚು ವೈಡ್ ಆತ ವೈಡ್ ಆತ ಅವಚು ತೋರನೆ ನಾನು ಆತ ತೋರ ಐತಿ ಸಪೋರ್ ಉಳ್ಳೆ ಗೊತ್ತಾಗ್ತದೆ. ಅವ ಅಷ್ಟು ತೋರ ಇಲ್ಲ ಸಪೋರ್ ಇದ್ದಾನೆ 50 ಮೂಲ್ ರೈಟ್ ಮೂಲ್ ದುಮ್ ಏರಿ ಕರೆಕ್ಟ್ ಪಂಡ್ರ ಪೂಜೆ ಅವಲ್ಲ ರೈಟ್ ಮತ್ತೆ ಮೂಲ್ ಸ್ಟ್ರೈಟ್ ಪೋಯ್ ಬಂತ ಶೇ ನಾನು ಗ್ಯಾರಂಟಿ ಆನೆ ಸೈಕ್ ಏತ್ ತಿರ್ಗವನಿ ಸ್ಟೀರಿಂಗ್ ಏನ ದೋಸೆ ಮಲ್ಪೋನ ಇಂಚ ರೈಟ್ ಹಾಕ್ ಬಂತ ಅವ ಲೆಫ್ಟಿಯಾ ಸಾರಿ ಇಂಚ ಲೆಫ್ಟ್ ಹಾಕ್ ಮೇ ಕೊಡ್ಬೋಡ ಸ್ಕೂಟಿದಾಗ ಏ ಎನ್ನ ಗುರ್ತೊಂಡು ಮೂಲ್ ಬರ್ ಮರಲ್ ಕಟ್ಟು ಹೊಡ್ಚಿ ನಿಕ್ಕದ ಒಂದಿನ ಹೆಬ್ರಿ ಹತ್ತು ನಾನು ಹೆಬ್ರಿ ಅಂಡ ಬಿಡ್ಲ ಈ ಮಂತೇನೆ ಕಾರ್ ಬರ್ತು ರಾಮಕೃಷ್ಣ ಏ ವೆಜ್ಜಾ ವೆಜ್ ಹತ್ತು ನಾನ್ ವೆಜ್ ವೆಜ್ಜಣ ಮೂಲೆ ವಾಪಸ್ ಅಲ್ಲ ವೆಜ್ ರೆಸ್ಟೋರೆಂಟ್ ಅಲ್ಲಿ ಬರಲ್ಲ ಹತ್ತು ಮಾರ ಯಾನ್ ಪನ್ನಿ ಪ್ರಾಮಿಸ್ ಯಾನ್ ನಾನ್ ವೆಜ್ ಆಯ್ತಾ ಹಾ ಯಾಮಗ ವೆಜ್ಜಣ ಗ್ಯಾರಂಟಿ ಲಕ್ಕಂ ಪೋಪೆ ಸೀದಾ ಅಲ್ತಡ್ದು ಹೇಳಪ್ಪ ಮರಲ್ ಕಟ್ಟು ಹೊಡ್ಚಿ ಫೋನ್ ತರ ಕೊಡ್ಚಿ ಹಾರ್ನ್ ಪಾಡ್ರಿ ಏನ ಮೀಂದ ಗಾಡಿಯ ಒಂದು ಏರಿಯಾ ಏನಿಗೆ ಏನಿಗೆ ನಾನು ಅದಕ್ಕೆ ಅಂತ ಅವ್ರಿಗೆನಾ ನನ್ನ ನೆಕ್ ಇತ್ತಿನ ಮ್ಯೂಸಿಕ್ ಕೊಡ್ರ ಬ್ರೋ ಬೋರ್ಡ್ ಅಲ್ಲಿ ವೆಜ್ ಅಂತ ಬರ್ದಿದೆ ವೆಜ್ ಬಿದ್ರೆ ಹಾ ಸರಿ ವೆಜ್ ತುಲಾ ಒಂದಾ ಎಲೆಕ್ಸ್ ನಾಟ್ ಅಲೆಕ್ಸ್ ಅಲೆಕ್ಸ್ ಅಪ್ ಅಲೆಕ್ಸ್ ಒಳ್ಳೆಯ ಡೌನ್ ಟು ಅರ್ತ್ ಬೇದೆ ಫಿಶ್ ಬೋರ್ಡ್ ಏನು ಬೋರ್ಡ್ ಫಿಶ್ ಬರ್ಚ್ ಬೇತೆ ಏನು ಮಟನ್ ಬನ್ನ ಬರ್ಚ್ ಮಟನ್ ತಿಂತೀನಿ ಮಟನ್ ತಿನ್ಬೇಡ ಬೇತೆ ಬರ್ಚ್ ಚಿಕನ್ ತಿನ್ಕ 1 hour later. ನಾನು ಬಿಡ್ಪೆ ನೀನು ಮೂಲ ಅಂಗಡಿನ ಓಕೆ ಸಿ ಯು ವೆನ್ ನೆಕ್ಸ್ಟ್ ಇಯರಾ ಈ ಒಂಜಿ ಬೇಗ ಓದ್ಬೋದು. ಓಕೆ ಹಾಂ ಪೋಪೆ ಇಜ್ಜಿ ಮಾರೆ ಪಾಡಿ ಹೋಗ ನೆಕ್ಸ್ಟ್ ಸಿಕ್ಕ ಬೈ ಊಟ ಆಯ್ತು ಇನ್ನು ಹೊರಟದ್ದು ಹೆವಿ ಸಾಕಾಗಿದೆ. ಎಷ್ಟು ಬೇಡ ಅಂತ ಹೇಳಿದ್ರು ಅವನಿಗೆ ಹೆಚ್ಚಾಯ್ತು ಅಂತ ನನಗೆ ಕೊಟ್ಟದ್ದು, ನಂಗೆ ಇನ್ನೂ ಹೆಚ್ಚಾಗಿದೆ ಅದು. ಅಲ್ಲಿ ನೋಡಿ ಅವರು ಹೆಲ್ಮೆಟ್ ಸ್ಕೂಟಿದ ಹಿಂದ್ಗಡೆ ಕಟ್ಟಿಕೊಂಡು ಹೋಗಿದೆ. ಹಿಂದ್ಗಡೆ ಕಟ್ಟಿದ್ರೆ ತಲೆ ಸೇವ್ ಮಾಡ್ತದ, ಹೆಲ್ಮೆಟ್ ಇರೋದು ಮಂಡೆಗೆ ಹಾಕ್ಲಿಕ್ಕೆ ಈಗ ಮಂಡೆಗೆ ಹಾಕೊಳ್ತಿದ್ದಾರೆ. ಪೊಲೀಸರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಫೈನ್ ಹಾಕ್ತಿದ್ದಾರೆ. ಅಂಥವ್ರಿಗೆಲ್ಲ ಫೈನ್ ಹಾಕ್ಬೇಕು, ಸರಿ ಫೈನ್ ಹಾಕ್ಬೇಕು. ಯಾರು ಹೆಲ್ಮೆಟ್ ಹಾಕೋದಿಲ್ಲ ಅವರಿಗೆ. ಶೈಲೇಶ್ ನನ್ನ ಗಾಡಿ ಇಲ್ಲೇ ಉಂಟು ನೋಡಿ. ಹಲೋ ಗಾಡಿ ದಿವ್ಯನಾ ಹೀರೋ ಅಲ್ಲರೇ ಮೂಲೆ ಓಲು ಮನುಷ್ಯನ ಅಂಗಡಿಯಲ್ಲೇ ಓ ಅಲ್ಲೇ ಉಲ್ಲರ ಹಾಯ್ ಗಮದ ಲೋಗೋ ಮೇರೆ ಮಲ್ತೇನೆ ಮೇರೆ ಪೋಸ್ಟ್ ಇಯರಾ ಸೊ ನಮ್ದು ಲೋಗೋ ಇವರೇ ಮಾಡಿದ್ದು ಹಾ ಇನ್ಸ್ಟೆಡ್ ಅಂದು ಎನ್ನ ದುಂಬದ ಲೋಗೋ ಓಲ್ಡ್ ಲೋಗೋ ಮುರುಂಡದ ಹಾ ಒಂದು ಏನೇ ಒಂದು ఉందా ಈರೇನು ನೂಬ್ಲಕ ಮಲ್ಕೊಂಡಿಲ್ಲ ಅದಾ ಇದೆಲ್ಲ ನಮ್ದು ಲೋಗೋಸ್. ಹಾ ಪೂರಲ್ಲ ಪ್ರಿಂಟ್ ಪೂರ ಕಲರ್ಲ ಇರಗೋ ಇಷ್ಟ ಅಂಡೆ ಪಿಂಕ್ ಎಡ್ ಅದಾ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್. ಪ್ರಜ್ವಲ್ ಕುಮಾರ್ ಸರ್ ಮಲ್ದಿನ ಈಗ ಫಸ್ಟ್ ಲೋಗೋ ಮೂಲೆ ಮಾಡ್ಬೇಕಾ ಸೆಟ್. ನಂದು ಬೈಕ್ ಇದು ಬ್ರ್ಯಾಪ್ ಇಲ್ಲೇ ಮಾಡಿದ್ದು. ಸ್ಮೈಲ್ ಕೊರ್ಲಿ ಬಾರಿ ಫೇಮಸ್ ವ್ಯಾಪಾರ ಬನ್ನಿ ಮಾತಾಡ್ರಿ ನೋಡಿ ಇದೇ ಕಲರ್ ಪಿಂಕ್ ಕಲರ್. ದೂರ ಬೈ ಒಂದು ಚಾ ಕುಡಿದು ಬರೋ. ಇವುಗಳು ಚಪ್ರಿಗಳು ನೋಡಿ, ಇಲ್ಲಿ ನಂಬರ್ ಪ್ಲೇಟ್ ಇಲ್ಲ ಎಂತ ಇಲ್ಲ, ಒಳ್ಳೆ ಹುಚ್ಚ ತರ ಬಿಡ್ತಿದ್ದ ನಾವು ಆಚಿಂದ ಈಚೆಂದ ಆಚೆ. 2 hours later. ಇದು ನಂದು ಹಳೆ ಲೋಗೋ, ನಾನು ಹೊಸ ಲೋಗೋ ಮಾಡಿಸಿದ್ದೆ. ಅದ್ರಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ 10 ಕಲರ್ಸ್ ಹಾಕಿದ್ದೆ. ಅಂದ್ರೆ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅದು ಕಮೆಂಟ್ ಮಾಡಿ ಅಂತ. ಕೆಲವರು ಬೇರೆ ಕಲರ್ಸ್ ಕಮೆಂಟ್ ಮಾಡಿದ್ರು. 10 ಚಾಯ್ಸಸ್ ಕೊಟ್ಟಿದ್ದೆ. ಸೊ ಒಬ್ರೊಬ್ರಿಗೆ ಒಂದೊಂದು ಕಲರ್ ಇಷ್ಟ ಆಯ್ತು. ಹೆಚ್ಚಿನವರು ವೈಟ್ ಮತ್ತೆ ಬ್ಲಾಕ್ ಹೇಳಿದ್ರು. ಸೊ ಅದಕ್ಕೆ ಯಾರಿಗೂ ಬೇಜಾರ್ ಬೇಡ ಅಂತ ಹೇಳಿ
ಎಲ್ಲ ಕಲರ್ ಪ್ರಿಂಟ್ ಮಾಡಿಸಿದೆ. 10 ಡಿಫ್ರೆಂಟ್ ಕಲರ್ಸಲ್ಲಿ ನಂದು ಲೋಗೋ. ಇದು ನಂಗೆ ಖುಷಿ ಆಗೋದು ಅಂತಂದರೆ ನಾನು ಇಲ್ಲಿವರೆಗೆ ಯಾರಿಗೆಲ್ಲ ಕೊಟ್ಟಿದ್ದೇನೆ ನಂಗೆ ಗುರ್ತೆಲ್ಲ ಎಂತ ಇಲ್ಲ, ಅವರೇ ಬಂದು ನಂದು ಸ್ಟಿಕ್ಕರ್ ಕೇಳಿದರು. ಅದು ಕೆಲವರೆಲ್ಲ ಲ್ಯಾಪ್ಟಾಪಿಗೆ ಹಾಕಿದ್ದಾರೆ, ಮೊಬೈಲ್ ಹಿಂದೆ ಹಾಕಿದ್ದಾರೆ, ಅವ್ರದ್ದು ಮೋಟರ್ ಸೈಕಲಿಗೆ, ಸ್ಕೂಟಿಗೆ ಎಲ್ಲ ಹಾಕಿದ್ದಾರೆ ನಂದು ಸ್ಟಿಕ್ಕರ್ಸ್. ಸೊ ಈ ಸಲ ಯಾರಿಗೆ ಯಾವ ಕಲರ್ ಇಷ್ಟ ಆ ಕಲರ್ ಸ್ಟಿಕ್ಕರ್ ಹಾಕ್ಬೋದು. ಈ ರೆಡ್ ಬೈಕ್ ಇದ್ರೆ ರೆಡ್ ಕಲರ್ ಸ್ಟಿಕ್ಕರ್ ಹಾಕ್ಬೋದು. ಮತ್ತೆ ಎಲ್ಲದು ಒಂದೇ ಕಲರ್ ಇರುವುದಿಲ್ಲ ಬೈಕ್ಸ್ ಎಲ್ಲ. ಸೊ ಬೇರೆ 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 ಕಲರ್ಸ್ ಬೈಕ್ಸ್ ಉಂಟು. ಇದು ನೋಡಿ, ಇದೆಲ್ಲೋ ಪಿಂಕ್ ಬೈಕ್ ಫೇಮಸ್ ಆಗಿದೆಲ್ಲ. ಸೊ ಯಾವುದ್ರಲ್ಲಿ ಫೇಮಸ್ ಆಗಿದೆ ಆ ಕಲರ್ಸ್ ಒಂದು ಇರಬೇಕು. ಹಾಗೆ ಜಾಸ್ತಿ ಟೈಮ್ ಇಟ್ಕೊಳ್ಳೋದಿಲ್ಲ ಪಿಂಕ್. ನೆಕ್ಸ್ಟ್ ಪಿಂಕ್ ಚೇಂಜ್ ಮಾಡ್ತೇನೆ. ನೋಡಿ ಎಷ್ಟು 10 ಡಿಫ್ರೆಂಟ್ ಕಲರ್ಸ್ ಉಂಟು ನೋಡಿ. ಇಲ್ಲಿ ವೈಟ್, ಬ್ಲೂ, ಯೆಲ್ಲೋ, ಗ್ರೇ, ರೆಡ್, ಲ್ಯಾವೆಂಡರ್. ಇದು ಲ್ಯಾವೆಂಡರ್, ಬ್ರೌನ್. ಸೊ ಅದೇ ಈ ಸ್ಟಿಕ್ಕರ್ಸ್ ಬೇಕಾದ್ರೆ ನನಗೆ ಕೇಳಿ. ಕೆಲವರೆಲ್ಲ ನನಗೆ ಸಿಗ್ತಿರಲ್ಲ, ನನ್ನ ಹತ್ರ ಕೇಳಿ, ಆಗ ನಂತರ ಇರ್ತದೆ ಸ್ಟಿಕ್ಕರ್ಸ್ ರೆಡಿ ಇರ್ತದೆ. ಸೊ ತುಂಬಾ ಜನ ನಂಗೆ ಗೊತ್ತಿಲ್ದಿದ್ದವರೇ ಜಾಸ್ತಿ ಕೇಳ್ತಾರೆ ಸ್ಟಿಕ್ಕರ್ಸ್ ಬೇಕಂತ. ಸೊ ಅವ್ರು ಒಳ್ಳೆ ರೆಸ್ಪೆಕ್ಟ್ ಮಾಡ್ತಾರೆ, ಅವ್ರವ್ರದ್ದು ಬೈಕಿಗೆ ಎಲ್ಲ ಹಾಕ್ತಾರೆ, ಕೆಲವರು ಕಾರಿಗೆ ಹಾಕಿದ್ದಾರೆ. ತುಂಬಾ ಜನ ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಮುಂಚೆದ ಸ್ಟಿಕ್ಕರ್ ತುಂಬಾ ಸಿಂಪಲ್ ಇತ್ತು, ಸೊ ಅದಕ್ಕೆ ಈ ಸಲ ಸ್ವಲ್ಪ ಡಿಸೈನ್ಸ್ ಒಳ್ಳೆ ಇರಲಿ ಅಂತ ಹೇಳಿ ಇದು ಒಳ್ಳೇದು ಮಾಡಿದ್ದು. ನೋಡಿ ಇದು ಆನಿಮೇಟೆಡ್ ಡಿಸೈನ್ ಇದು ನಂದು. ಮತ್ತೆ ನಿರಿ ಹೆಬ್ರಿ ಅಂತ, ಮತ್ತೆ ತುಳುನಾಡು ಲೋಗೋ. ನಾನು ತುಳುನಾಡು ಆಗಿದ್ದಕ್ಕೆ ಒಂದು ಅಂದ್ರೆ ನಂಗೆ ಇಷ್ಟ ಇತ್ತು ಇಡ್ಬೇಕಂತ. ಮತ್ತೆ ನೋಡಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲೋಗೋ ಎಲ್ಲ ಸೆಟ್.